2023-24 ಸಾಲಿನ 10ನೇ ತರಗತಿಯ रचनात्मक आकलन 4 विषय तृतीय भाषा हिंदी 20 अंक के लिए 45 मिनट का प्रश्न पत्र। निम्नलिखित प्रश्नों के लिए 4 विकल्प सुझाए गए हैं। उनमें से सर्वाधिक उचित विकल्प चुनकर उसके संकेत अक्षर सहित पूर्ण रूप से लिखिए। ಇಲ್ಲಿ 4 ಉತ್ತರಗಳಿರ್ತಕ್ಕಂಥ MCQಗಳಿದ್ದಾವೆ। ಇದಕ್ಕೆ ನಾವು ಉತ್ತರವನ್ನು ಬರೀಬೇಕು। पंचवटी शब्द यह समास के लिए उदाहरण है। ಯಾವುದಕ್ಕೆ ಇದು ಉದಾಹರಣೆ ಅಂತ ಇಲ್ಲಿ ಕೇಳ್ತಿದ್ದಾರೆ। ಯಾವುದಕ್ಕೆ ಉದಾಹರಣೆ? ಇದು ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ। ಹಾಗೆಯೇ ಕರ್ನಾಟಕ ರಾಜ್ಯ ಕೀ ಇಲ್ಲಿ ಕೀ ಬರುತ್ತೆ, ಇದು ಬಿ ಕೀ ಅಂತಕ್ಕಂಥದ್ದು ಅದಕ್ಕೆ ಉತ್ತರ ಆಗುತ್ತೆ। ರಿಕ್ತ ಸ್ಥಾನ ಸಹಿ ಕಾರಕ ಚಿಹ್ನೆಯನ್ನು ನಾವು ಬರೆದಿದ್ದೀವಿ। ಮತ್ತು ಮುಂದಿನ ಒಂದು ಪ್ರಶ್ನೆ ಏನಿದೆ, निम्नलिखित प्रथम 2 शब्दों की सूचित अनुरूपತೆಯ ಒಂದು ಪ್ರಶ್ನೆಗಳನ್ನು ಕೇಳಿದರೆ ಕೃಷ್ಣ ಕಾಲ, ಯಶೋಧ और नंद गोरे, कावेरी नदी, जोग जलप्रपात। उसी तरह से तीसरा मेन क्या है, निम्नलिखित प्रश्न के उत्तर एक एक वाक्य में। बेंगलुरु नगर किस नाम से प्रसिद्ध है? सिलिकॉन सिटी के नाम से प्रसिद्ध है। सिलिकॉन सिटी के नाम से प्रसिद्ध है। रामू ने किस विषय में गणित विषय का ಯಾವುದು ಗಣಿತ ವಿಷಯ ಗಣಿತದ ಒಂದು ಹೋಮ್ವರ್ಕನ್ನು ಆತ ಮಾಡಿರಲಿಲ್ಲ ರಾಮು, ಹಾಗಾಗಿ ಅವತ್ತು ಶಾಲೆಗೆ ಆತ ತಪ್ಪಿಸ್ಕೊಳ್ಳೋದು ಯೋಚನೆಯನ್ನು ಮಾಡಿದ್ದ। 2-3 ವಾಕ್ಯದಲ್ಲಿ ಬರೀಬೇಕು। ಯಶೋಧ ಕೃಷ್ಣಕೋ ಕೈಸೆ ಮನಾತಿ ಹೇ, ಇದು ಸೂರ್ಶ್ಯಾಮ ಒಂದು ಪದ್ಯದ ಒಂದು ಪ್ರಶ್ನೆ, ಇದು ನಿಮ್ಮ ನೋಟ್ಸಲ್ಲಿ ಇರ್ತಕ್ಕಂಥ ಪ್ರಶ್ನೆನೇ। ಯಶೋದೆ, ತಾಯಿ ಯಶೋದೆ ಕೃಷ್ಣನನ್ನು ಹೇಗೆ ಆ ಮುನ್ಸನ್ನು ತಣಿಸೋ ಒಂದು ಕೆಲಸವನ್ನು ಮಾಡ್ತಾಳೆ ಅಂತಕ್ಕಂಥದ್ದು ಬರೀಬೇಕು। ಇದು ಬಾಲ್ ಶಕ್ತಿ ಆ ಒಂದು ಪಾಠದ ಪ್ರಶ್ನೆ। गाँव को आदर्श गाँव कैसे बनाया जा सकता है, ಅದೇ ನಾವೇನು ಮಾಡಬೇಕು, ಊರನ್ನು ಸ್ವಚ್ಛವಾಗಿ ಹಸಿರಾಗಿಡೋದಕ್ಕೆ ಏನೇನು ಮಾಡಬೇಕು, ಆ ಮಕ್ಕಳು ಏನೇನು ಮಾಡ್ತೀವಿ ಅಂತ ಹೇಳ್ತಾರೋ ಅದನ್ನೆಲ್ಲವೂ ಕೂಡ ನಾವಿಲ್ಲಿ ಬರಿಬೇಕು। ನಾಗರಿಕರಿಗೆ ಕರ್ತವ್ಯಕ್ಕೆ 3 ಕರ್ತವ್ಯ, ಈಗ ನಾಗರಿಕ ಕರ್ತವ್ಯ ಪಾಠದಿಂದ 3 ಕರ್ತವ್ಯಗಳನ್ನು ನಾವೇನು ಮಾಡಬೇಕು, ಅವನ್ನು ಬರಿಬೇಕು। ಇದು ಕೂಡ ನಿಮ್ಮ ಪಾಠದಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆನೇ। ಇದು ಕರ್ನಾಟಕ ಸಂಪದದಿಂದ ಕೇಳಿರ್ತಕ್ಕಂತಹ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿ ಅಂತ, ಇದನ್ನು ನಾವೇನು ಮಾಡಬೇಕು, ಕರ್ನಾಟಕ ಪ್ರಾಕೃತಿಕ ಸೌಂದರ್ಯದ ಒಂದು ವಿವರಣೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು, ಇದರ ವಿವರಗಳು ಕೂಡ ನಿಮ್ಮ ನೋಟ್ಸಲ್ಲಿ ಇದ್ದಾವೆ, ಅದನ್ನು ನೀವು ಬರೀಬೇಕು। ಹಾಗೆಯೇ ಇದು ಕೊನೆಯ ಒಂದು ಇದು 4 ಅಂಕಗಳಿಗೋಸ್ಕರ, ಇದು ಕೂಡ 4 ಅಂಕದ ಪ್ರಶ್ನೆ, ಇದು ಕೂಡ 4 ಅಂಕದ ಪ್ರಶ್ನೆ। ಕೋಶಿಶ್ ಕರ್ನೆ वालों की कभी हार नहीं होती, ಅದರಿಂದ ಈ ಒಂದು ಪದ್ಯವನ್ನು असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नीचे इनको त्यागो तुम, संघर्ष का मैदान छोड़कर मत भागो तुम। ಏನಿದು ಪದ್ಯ ಇದೆಯೋ ಈ ಪದ್ಯ ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ। ಈ ಒಂದು FF4 ಕೇಳಿರ್ತಕ್ಕಂಥ ಅಷ್ಟು ಕ್ವಶನ್ಗಳು ಕೂಡ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳೇ। ನೀವು ಇದಕ್ಕೆ ರೆಡಿಯಾಗಿ ನಾಳೆಯ ಒಂದು FF4 ಹಾಗೆ ಆ ಒಂದು ಮೇನ್ ಎಕ್ಸಾಮ್ ಸಹ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ। ಧನ್ಯವಾದಗಳು।